ನಮಸ್ತೆ ಸ್ನೇಹಿತರೆ, ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಡೆಯುವ ಅತ್ಯಂತ ವಿಶಿಷ್ಟ ಹಾಗೂ ಪವಿತ್ರ ಉತ್ಸವಗಳಲ್ಲಿ ನೀರುಬಂಡಿ ಉತ್ಸವವು ಕೂಡ ಒಂದು. ಇದು ಭಕ್ತಿ, ಸಂಪ್ರದಾಯ ಮತ್ತು ಪ್ರಕೃತಿ ದೇವತಾ ಸಮ್ಮಿಲನವನ್ನು ಸಾರುವ ಅಪರೂಪದ ಆಚರಣೆ. ನೀರುಬಂಡಿ ಉತ್ಸವವೆಂದರೆ ದೇವಾಲಯದ ಗರ್ಭಗುಡಿಯ ಹೊರಾಂಗಣದಲ್ಲಿ ಕುಮಾರಧಾರಾ ನದಿಯ ನೀರನ್ನು ತುಂಬಿ ನೀರಿನ ಮಾರ್ಗವಾಗಿ ಭಗವಾನ್ ಸುಬ್ರಹ್ಮಣ್ಯ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ವಿಶೇಷವಾಗಿ ಅಲಂಕರಿಸಿದ ಬಂಡಿ ಅಥವಾ ರಥದಲ್ಲಿ ಕೂರಿಸಿ ವಿಧಿವಿಧಾನಗಳೊಂದಿಗೆ ಸಂಚರಿಸುವುದು. ಪ್ರಮುಖವಾಗಿ ಉತ್ಸವದ ಸಂದರ್ಭದಲ್ಲಿ ವಿಶೇಷವಾಗಿ ಜನರ ಗಮನ ಸೆಳೆಯುವ ಅತ್ಯಂತ ರೋಚಕ ವಿಷಯವೆಂದರೆ ಆನೆ ಕುಣಿತ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ನೀರುಬಂಡಿ ಉತ್ಸವ ಮತ್ತು ಆನೆ ಎರಡೂ ಸೇರಿ ಉತ್ಸವದ ದೈವಿಕ ವೈಭವವನ್ನು ಪೂರ್ಣಗೊಳಿಸುತ್ತವೆ. ಈ ಬಾರಿ ತನ್ನ ಕುಣಿತದಿಂದ ಜನರನ್ನು ಮನರಂಜಿಸಿದ ಆನೆ ಯಶಸ್ವಿನಿ ರಾಣಿ. ಸ್ವಾಮಿಯ ತೇರಿನ ಮುಂದೆ ಮುಂಚೂಣಿಯಲ್ಲಿ ಆನೆ ಮೆರವಣಿಗೆ ನಡೆಯುತ್ತದೆ. ಆನೆಗೆ ಹೂವಿನ ಹಾರ, ಗಂಟೆಗಳಿಂದ ಅಲಂಕರಿಸಲಾಗಿರುತ್ತದೆ. ನಾದಸ್ವರ, ಚೆಂಡೆ, ತಾಳ, ಶಂಖ, ವಾದ್ಯಘೋಷಗಳ ಮಧ್ಯೆ ಆನೆಯ ಲಯಬದ್ಧ ನಡಿಗೆ. ಆನೆಯ ಮುಂದಾಟದ ನಂತರ ದೇವರ ನೀರುಬಂಡಿ ಸಂಚಾರ ನೋಡುಗರ ಕಣ್ಮನ ಸೆಳೆಯುತ್ತದೆ. ಉತ್ಸವ ಮೂರ್ತಿಯಾಗಿರುವ ಸುಬ್ರಹ್ಮಣ್ಯ ಸ್ವಾಮಿಯನ್ನು 2 ಬಾರಿ ಪಲ್ಲಕ್ಕಿಯಲ್ಲಿ ಕೂರಿಸಿ ಪ್ರದಕ್ಷಿಣೆ ಮಾಡಲಾಗುತ್ತದೆ. 3ನೆಯ ಸುತ್ತಿಗೆ ಸ್ವಾಮಿಯನ್ನು ಬಂಡಿಯಲ್ಲಿ ಅಥವಾ ರಥದಲ್ಲಿ ಕೂರಿಸಿ ಮೆರವಣಿಗೆ ಮಾಡಲಾಗುತ್ತದೆ. ಈ ಉತ್ಸವ ಯಾವಾಗ ನಡೆಯುತ್ತದೆ ಎಂದರೆ ಸಾಮಾನ್ಯವಾಗಿ ಮಾಘ ಮಾಸ ಅಥವಾ ವಾರ್ಷಿಕ ಬ್ರಹ್ಮ ರಥೋತ್ಸವದ ಸಮಯದಲ್ಲಿ ಚಂಪಾ ಷಷ್ಠಿಯ ಸುಮುಹೂರ್ತದಲ್ಲಿ ನಡೆಯುತ್ತದೆ. ಉತ್ಸವದ ಆಧ್ಯಾತ್ಮಿಕ ಸಂದೇಶವೆಂದರೆ ಪ್ರಕೃತಿ ಮತ್ತು ಮಾನವನ ನಡುವಿನ ಸಂಬಂಧ, ಜೀವ ಜಗತ್ತಿನೊಂದಿಗೆ ಸಹಬಾಳ್ವೆ, ಶುದ್ಧತೆ, ಭಕ್ತಿ ಮತ್ತು ಸಂತೋಷದ ಸಮ್ಮಿಲನ. ನೀರುಬಂಡಿ ಉತ್ಸವದ ದರ್ಶನ ಮಾಡಿದರೆ ನಾಗದೋಷ ಶಮನ, ಸಂತಾನ ಪ್ರಾಪ್ತಿ, ಮನಃಶಾಂತಿ, ಸಂಕಷ್ಟ ನಿವಾರಣೆ, ಆನೆಯ ನೀರಿನ ಸಿಂಚನ ತಾಗಿದರೆ ಶುಭ ಎನ್ನುವ ಹಲವಾರು ನಂಬಿಕೆಗಳು ಭಕ್ತರಲ್ಲಿ ಮೂಡಿಕೊಳ್ಳುತ್ತವೆ. ಒಟ್ಟಿನಲ್ಲಿ ಹೇಳಬೇಕೆಂದರೆ ಕುಕ್ಕೆ ಸುಬ್ರಹ್ಮಣ್ಯ ನೀರುಬಂಡಿ ಉತ್ಸವ ಕೇವಲ ಒಂದು ಉತ್ಸವವಲ್ಲ, ಅದು ಭಕ್ತಿ, ಸಂಪ್ರದಾಯ, ಪ್ರಕೃತಿ ಆರಾಧನೆ ಮತ್ತು ಆಧ್ಯಾತ್ಮಿಕ ಅನುಭವಗಳ ಸಂಗಮ. ಈ ಉತ್ಸವವನ್ನು ಒಮ್ಮೆ ಕಣ್ಣು ತುಂಬಿಕೊಂಡು ನೋಡಿದ ಭಕ್ತನ ಮನಸ್ಸಿನಲ್ಲಿ ಆ ಅನುಭವ ಶಾಶ್ವತವಾಗಿ ನೆಲೆಸುವುದು ಖಚಿತ. ಸ್ನೇಹಿತರೆ, ನೀವು ಕೂಡ ಈ ನೀರುಬಂಡಿ ಉತ್ಸವದ ಅನುಭವವನ್ನು ಪಡೆದುಕೊಂಡಿದ್ದರೆ ವಿಡಿಯೋಗೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ತಪ್ಪದೆ ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಒಮ್ಮೆ ಆದರೂ ದೇವಾಲಯದ ಪವಿತ್ರ ಆನೆಗೆ ನೀರನ್ನು ಸುರಿಸಿ ಆನಂದದಿಂದ ಆಟವಾಡುವ ಕ್ಷಣವನ್ನು ಕಣ್ಣಾರೆ ತುಂಬಿಕೊಳ್ಳಿ. ನೀರುಬಂಡಿ ಉತ್ಸವದಂತೆ ನಿಮ್ಮ ಜೀವನವು ಶುದ್ಧ, ಶಾಂತ ಮತ್ತು ಮಂಗಳಕರವಾಗಲಿ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ. ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ.